ಯಶಸ್ವಿ. ಎನ್ಡಿಆರ್ಎಫ್ ಸಿಬ್ಬಂದಿ ತಾಯಿ ಅಶ್ವಿನಿಯನ್ನ ರಕ್ಷಣೆ ಮಾಡಿದ್ದಾರೆ. ಸತತವಾಗಿ ನಡೀತಾ ಇದ್ದ ರಕ್ಷಣಾ ಕಾರ್ಯಾಚರಣೆ ಲೈವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಶ್ವಿನಿಯನ್ನ ಸಿಬ್ಬಂದಿ ರಕ್ಷಣೆ ಮಾಡಿ ಹೊರ ತೆಗೆದಿದ್ದಾರೆ. ಈಗ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ರು. ಗುಡ್ಡ ಕುಸಿತದಿಂದ ಮನೆ ಕುಸಿದು ಮನೆ ಮಂದಿಯ ಮೈ ಮೇಲೆ ಬಿದ್ದಿತ್ತು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇಬ್ಬರು ಮಕ್ಕಳನ್ನ ತಪ್ಪಿ ಹಿಡಿದು ಮಕ್ಕಳ ರಕ್ಷಣೆಯನ್ನ ತಾಯಿ ಮಾಡಿರ್ತಾರೆ. ಅದರಲ್ಲಿ ಒಂದು ಮಗು ಮೃತಪಟ್ಟಿದೆ, ಇನ್ನೊಂದು ಮಗು ಬಚಾವಾಗಿದೆ. ತಾಯಿ ಅಶ್ವಿನಿ ರಕ್ಷಣೆ ಮಾಡೋದು ಬಹಳ ದೊಡ್ಡ ಸವಾಲಾಗಿತ್ತು ಸಿಬ್ಬಂದಿಗೆ. ಈಗ ಆಕೆಯನ್ನ ಯಶಸ್ವಿಯಾಗಿ ಹೊರಗಡೆ ತೆಗೆದಿದ್ದಾರೆ. ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ ಘಟನೆ ನಡೆದಿತ್ತು. ಆ ಕ್ಷಣದಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇತ್ತು. ಘಟನೆ ನಡೆದ ತಕ್ಷಣ ಗುಡ್ಡ ಕುಸಿದು ಆ ಮನೆ ಮೇಲೆ ಏನ್ ಬೀಳುತ್ತೆ, ಮನೆ ಸಂಪೂರ್ಣ ನೆಲಸಮ ಆಗುತ್ತೆ. ಮನೆ ಮಾಲೀಕ ಕಾಂತಪ್ಪ ಪೂಜಾರಿ ಹೊರಗಡೆ ಓಡ್ ಬಂದು ವಿಷಯ ತಿಳಿಸಿದಾಗ್ಲೇ ಹೊರಗಡೆ ಜನಕ್ಕೆ ಗೊತ್ತು.